ನಾನು ಆ ಭಾಗದಲ್ಲಿ ಓಡಾಡಿದ್ದೀನಿ, ಸ್ಥಳಗಳ ಪರಿಚಯ ಇರೋದರಿಂದ ಹೇಳ್ತಾ ಇದ್ದೀನಿ. ಉಜಿರೆಯಿಂದ ಹೊರಟಂಥ ಹುಡುಗಿ ಬಂದು ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸೆಯ ಕೇಂದ್ರದ ಗೇಟ್ ಮುಂದೆ ಬಸ್ ಇಳ್ಕೊತಾಳೆ. ಆ ಗೇಟಿನ ಎಕ್ಸಾಕ್ಟ್ ಎದುರುಗಡೆ ಅವಳ ಮನೆಗೆ ಹೋಗುವಂಥ ದಾರಿ ಬರೋದು. ಅಲ್ಲಿ ಒಂದು CCTV ಇತ್ತು, ಅದರ ಫುಟೇಜನ್ನು ಪೊಲೀಸರು ಕಲೆಕ್ಟ್ ಮಾಡಲಿಲ್ಲ. ಆ ಫುಟೇಜನ್ನು ಕಲೆಕ್ಟ್ ಮಾಡಿದರೆ ಅವಳು ಎಳ್ಕೊಂಡು ಹೋಗ್ತಾ ಇದ್ದದ್ದು ಸಿಗಬಹುದಾಗಿತ್ತು. ಆ ನಂತರ ಆ ಬಸ್ ಸ್ಟ್ಯಾಂಡನ್ನೇ ಒಡೆದು ಹಾಕ್ಬಿಟ್ರು 6 ದಿನಗಳ ನಂತರ. ಅದನ್ನು ನಾನು ಸೌಜನ್ಯ ಹೋರಾಟಗಾರರ ಬಾಯಲ್ಲಿ ಕೇಳಿದ್ದೀನಿ. ಹಿಂಗೆ ಮಾಡಿದರೆ ಇದು ಸಾಕ್ಷ್ಯನಾಶ ಅಲ್ವಾ ಸರ್? ಬೇಸಿಕ್ ಥಿಂಗ್ ರೀ. ಒಬ್ಬ ಪೊಲೀಸ್ ಅಧಿಕಾರಿ ಪ್ರಕರಣ ಆಯಿತು ಅಂದ ತಕ್ಷಣ CC ಕ್ಯಾಮ್ರಾಗಳು ಎಲ್ಲೆಲ್ಲಿದ್ದಾವೆ ಅಂತ ಬೇಸಿಕ್ ಅಲ್ವಾ ಹುಡುಕೋದು. ಕರೆಕ್ಟ್. ಹಾಗಿದ್ದ ಮೇಲೆ ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ಇದ್ದಂಥ CCTV ಫುಟೇಜನ್ನು ಯಾಕೆ ಸಂಗ್ರಹ ಮಾಡಿಕೊಳ್ಳಿಲ್ಲ? ಸರ್, ಪ್ರಕೃತಿ ಚಿಕಿತ್ಸಾಲಯದ ಮುಂದೆ CC ಕ್ಯಾಮರಾವೇ ಇರಲಿಲ್ಲ ಅನ್ನೋದನ್ನು ಆ ಸಂದರ್ಭದಲ್ಲಿ ತನಿಖೆ ಮಾಡಿದಂಥ ಪೊಲೀಸ್ ಅಧಿಕಾರಿಯೊಬ್ಬರು ಒಂದು ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ನಾನಘಟ್ಟದಲ್ಲಿ CC ಕ್ಯಾಮರಾ ಇತ್ತು ಅಂತ ಹೇಳಿದ್ದಾರೆ. ಓಕೆ. ಬಸ್ ಸ್ಟ್ಯಾಂಡನ್ನು 6 ವರ್ಷದ ನಂತರ ಹೊಡೆದಿರುವಂಥದ್ದು. 6 ದಿನ ಅಲ್ಲ, 6 ದಿನ ಅಲ್ಲ, ಅದಕ್ಕೆ ಸಾಕ್ಷಿಗಳೇ ಇವೆ. ಓಕೆ. PWD ರೋಡ್ ಅಗಲ ಆಗುವಾಗ ಬಸ್ ಸ್ಟ್ಯಾಂಡನ್ನು ಹೊಡೆದಿರುವಂಥದ್ದು. ಓಕೆ. ಅದಕ್ಕೆ ಸಾಕ್ಷಿಗಳನ್ನು ಕೊಡ್ತೀವಿ ನಾವು. ಮತ್ತೆ CC ಕ್ಯಾಮರಾ ಫುಟೇಜನ್ನು ಅಲ್ಲಿ ಕ್ರಾಸ್ ಎಕ್ಸಾಮಿನನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡದೇ ಇರುವ ಕಾರಣಕ್ಕೆ ಯೋಗೀಶ್ ಅವ್ರ ಹತ್ರ ಧರ್ಮಸ್ಥಳದಲ್ಲಿ CC ಕ್ಯಾಮರಾ ಅಳವಡಿಸಲಾಗಿತ್ತ ಅಂತೇಳಿ ಯಾರು ಸೌಜನ್ಯ ಇದು ಸಂತೋಷ್ ರಾವ್ ಪರವಾದಂಥ ವಕೀಲರು ಪೊಲೀಸರಿಗೆ ಕೇಳ್ತಾರೆ. ಹೌದು ಅಂತ ಹೇಳ್ತಾರೆ ಯಾರು? ಯೋಗೀಶ್ ಅವರು. ಧರ್ಮಸ್ಥಳದಲ್ಲಿ ಅಳವಡಿಸಲಾಗಿತ್ತು ಆ ಸಂದರ್ಭದಲ್ಲಿ. ಧರ್ಮಸ್ಥಳದಲ್ಲಿ ಅಂತ ಕೇಳೋ ಕ್ವಶನ್ ಈಗಲೂ ಕೂಡ ಪಾರ್ಟಿ ಸಾವಲ್ ನೀವು ತಗೊಂಡು ಸ್ಟಡಿ ಮಾಡ್ಬೋದು. ಓಕೆ. ಅವರು ಜಡ್ಜಿಗೆ ಕನ್ವಿನ್ಸ್ ಮಾಡೋದು ಹೇಗಂತೇಳಿ ಅಲ್ಲಿ ಎಸ್ ಆರ್ ನೋ ಕ್ವಶನ್ ಇರೋದು. ಅಲ್ಲಿ ನೋಡಿ, ಅಲ್ಲಿ CC ಕ್ಯಾಮರಾ ಫುಟೇಜ್ ಇವ್ರು ಕಲೆಕ್ಟ್ ಮಾಡಿಲ್ಲ ಅಂತೇಳಿ ಹೇಳ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ಹಾಕಿ ಅಥವಾ ರೀಕ್ರಾಸ್ ಎಕ್ಸಾಮಿನ್ ಮಾಡಿ ಧರ್ಮಸ್ಥಳ ಅಂದ್ರೆ ಏನು, ಪ್ರಕೃತಿ ಚಿಕಿತ್ಸಾ ಕೇಂದ್ರ ಅನ್ನುವ ಸ್ಪಾಟ್ ಎಲ್ಲಿ ಬರುತ್ತೆ, ಅಲ್ಲಿ CC ಕ್ಯಾಮರಾ ಅಳವಡಿಸಿದಾರ ಅಂತ ಹೇಳಿ ಆ ಕ್ವಶನ್ ಅನ್ನ ಯೋಗೀಶ್ ಅವರಿಗೆ ಅವ್ರು ಕೇಳಬೇಕಿತ್ತು, ರೀಕ್ರಾಸ್ ಎಕ್ಸಾಮಿನ್ ಮಾಡಬೇಕಿತ್ತು. ಅಥವಾ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಒಬ್ಬ ಕಾವಲುಗಾರ ಇದ್ದಾನೆ, ಅವನನ್ನು ಕೂಡ ಅಲ್ಲಿ ಸಾಕ್ಷಿಯಾಗಿ ವಿಚಾರಣೆ ಮಾಡಿದ್ರು, ಅವನ ಹತ್ರನೂ ಕೇಳ್ಬೋದು. ಯಾಕಂದ್ರೆ 24 hours ಅವನಲ್ಲೇ ಇರೋನು. ಏನಪ್ಪ ಅಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಗೇಟಿಗೆ ಅಥವಾ ಅದ್ರ ಎದುರುಗಡೆ ಇರೋ ಬಸ್ ಸ್ಟ್ಯಾಂಡ್ಗೆ CC ಕ್ಯಾಮರಾ ಇತ್ತ ಅಂತ ಕೇಳ್ಬೋದಿತ್ತು.